ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ವ್ಲಾಗ್ಸ್ ಶ್ರೀ ಕವಿ ವ್ಲಾಗ್ಸ್ ಕನ್ನಡ ದೇಸಿ ಅಡುಗೆಗಳು. ನಾನಿವತ್ತು ನಿಮಗೆ ಮನೆಯಲ್ಲೇ ಉಪ್ಪಿನಕಾಯಿ ಯಾವ ರೀತಿ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತಿದ್ದೀನಿ. ತುಂಬ ಈಸಿ ಆ್ಯಂಡ್ ತುಂಬಾ ಕಮ್ಮಿ ಇಂಗ್ರೀಡಿಯೆಂಟ್. ಮೊದಲಿಗೆ ಸ್ವಲ್ಪ ನಿಂಬೆಹಣ್ಣನ್ನ ತೊಗೊಂಡಿದ್ದೀನಿ. ಅದನ್ನು ಸಣ್ಣದಾಗಿ ಅಂದರೆ ಒಂದು ನಿಂಬೆಹಣ್ಣು 8 ಭಾಗ ಆಗೋ ಥರ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಮೊದಲಿಗೆ ನೋಡಿ, ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಬೇಕಾಗಿರುವಂತಹ ಉಪ್ಪನ್ನ ಸೇರಿಸ್ಕೊತಿದ್ದೀನಿ. ಸುಮಾರು ಒಂದು 2 ಇಡಿಯಷ್ಟು ಉಪ್ಪನ್ನ ನಾನು ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು 2 ದಿನದ ಮಟ್ಟಿಗೆ, ಅಂದರೆ ನಿಮಗೆ ಬೇಕು ಅಂದರೆ ಕ್ವಿಕ್ಕಾಗಿ ಬೇಕು ಅಂದರೆ 1 ಅವರ್ 2 ಅವರ್ ಇಟ್ಟು ಮಾಡ್ಬೋದು, ಏನಿಲ್ಲ. ಬಟ್ ಅದು ನಾನು ಉಪ್ಪಿನಕಾಯಿ ಉಪ್ಪು ಚೆನ್ನಾಗಿ ನಿಂಬೆ ಹಣ್ಣಲ್ಲಿ ಮಿಕ್ಸಲ್ಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿ ಹೊತ್ತು ಇಡೋಣ ಅಂದ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡಿ ನಾನು ಇದನ್ನು ಫ್ರೀಝರ್ಗೆ ಎತ್ತಿಡ್ತಿದ್ದೀನಿ. ಅದಾದ ನಂತರ ಇದು ನೋಡಿ, 2 ದಿನ ಆದ ನಂತರ ತೆಗೆದರೆ ಈ ರೀತಿ ನೀಟಾಗಿ ಅದು ಉಪ್ಪಲ್ಲೇ ಬೆಂದಿರುತ್ತೆ ನಿಂಬೆಹಣ್ಣು. ನೋಡಿ, ಈ ರೀತಿ ನೀಟಾಗಿ ಆಗಿದೆ. ಈಗ ಇದನ್ನು ನಾನು ಒಗ್ಗರಣೆ ಮಾಡೋದಕ್ಕೆ ಏನೇನು ಬೇಕೋ ಅದ್ರ ಜೊತೆಗೆ ಸೇರಿಸ್ಕೊತಿದ್ದೀನಿ. ನೋಡಿ, ಫಸ್ಟಿಗೆ ಸ್ವಲ್ಪ ಮೆಂತ್ಯ ಹಾಗೂ ಒಂದು 15ರಿಂದ 20 ಒಣಮೆಣ್ಸಿಕಾಯಿನ ನಾನು ತೊಗೊಂಡಿದ್ದೀನಿ. ಆ್ಯಂಡ್ ಇದಕ್ಕೆ ಸ್ವಲ್ಪ ಅರಿಶಿನ ಬೇಕಾಗುತ್ತೆ. ನೋಡಿ, ನಾನು ಸ್ವಲ್ಪ ಕ್ಯಾರೆಟು ಮತ್ತು ಸ್ವಲ್ಪ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ನಿಮಗೆ ಬೇಕು ಅಂದರೆ ಬರೀ ನಿಂಬೆಹಣ್ಣು ಮಾತ್ರ ತೊಗೋಬೋದು. ನಾನು ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ, ನಿಂಬೆಹಣ್ಣು ತೊಗೋಬೋದು. ಆದರೆ ನಾನು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಅಲ್ಲಿ ಅನ್ನೋ ಕಾರಣಕ್ಕೋಸ್ಕರ ಕ್ಯಾರೆಟು ಮತ್ತು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಈಗ ಮೆಣಸಿಕಾಯಿನ ಸ್ವಲ್ಪ ಹುರ್ಕೋಬೇಕು, ಅಂದರೆ ಅದು ಸ್ವಲ್ಪ ಬೆಚ್ಚಗಾಗೋಷ್ಟು ಮಾತ್ರನೇ ಹುರ್ಕೋಬೇಕು. ಅದು ಮಿಕ್ಸಿಗೆ ಜಾರಲ್ಲಿ ನೀಟಾಗಿ ಪೌಡ್ರ್ ಆಗೋಷ್ಟು ಮಾತ್ರ ನಾವು ಹುರ್ಕೊಂಡಿದ್ದೀವಿ. ಈಗ ನೋಡಿ, ನೀಟಾಗಿ ಹುರ್ಕೋತಿದ್ದೀನಿ. ಈಗ ಇದಕ್ಕೆ ಮತ್ತೆ ನಾನು ಮೆಂತ್ಯ ತೊಗೊಂಡಿದ್ದೀನಲ್ಲ, ಆ ಮೆಂತ್ಯನೂ ಕೂಡ ನಾವು ಹಾಕಿ ಸ್ವಲ್ಪ ಬೆಚ್ಚಗಾಗೋಷ್ಟು ಪೌಡ್ರ್ ಆಗೋಷ್ಟು ಅದನ್ನು ಬೆಚ್ಚಗೆ ಮಾಡ್ಕೋಬೇಕು. ಬೆಚ್ಚಗೆ ಮಾಡ್ಕೊಂಡ ನಂತರ ಅದಕ್ಕೆ ಅದು ಬೆಚ್ಚಗೆ ಮಾಡಿಕೊಂಡು ಎರಡೂ ಸೇರಿಸಿ ಮಿಕ್ಸಿಲಿ ನೀಟಾಗಿ ಪ್ಲೇನಾಗಿ ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಅರಿಶಿನ ಸೇರಿಸಿ ಮೆಣಸಿಕಾಯಿ, ಮೆಂತ್ಯ ಮತ್ತು ಸ್ವಲ್ಪ ಅರಿಶಿನ ಸೇರಿಸಿ ನೀಟಾಗಿ ಮಿಕ್ಸಿಲಿ ಪೌಡ್ರು ಮಾಡ್ಕೊಳ್ಳಿ. ಸ್ವಲ್ಪ ನೀರು ಹಾಕಿ ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಈಗ ಒಂದು ಕಾದಿರೋ ಬಾಣಲಿಗೆ ಸ್ವಲ್ಪ ಸಾಸಿವೆ, ಕರಿಬೇವಿನ ಸೊಪ್ಪು ಹಾಕಿ ಅದನ್ನು ಒಗ್ಗರಣೆ ಕೊಟ್ಕೋತಿದ್ದೀನಿ. ಈಗ ನಂತರ ಅದಕ್ಕೆ ಮೊದಲೇ ತಗೊಂಡಿರುವಂತಹ ಬೆಳ್ಳುಳ್ಳಿನ ಜಜ್ಜಿ ಹಾಕೋತಿದ್ದೀನಿ. ನಾನು ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ ಏನಪ್ಪ ಅಂದರೆ ಖಾರ ಕಮ್ಮಿ ಆಗ್ಬೋದು ಅಂತ ಹೇಳ್ಬಿಟ್ಟು ಹಸಿರು ಮೆಣಸಿಕಾಯಿನೂ ಕೂಡ ನಾನು ಹಾಕೋತಿದ್ದೀನಿ. ಯಾಕೆಂದರೆ ಖಾರ ಸ್ವಲ್ಪ ಜಾಸ್ತಿ ಆದರೆ ಉಪ್ಪು ಹೆಂಗಿದ್ರು ಜಾಸ್ತಿ ಹಾಕಿರ್ತೀವಿ, ಸೊ ಖಾರ ಅದಕ್ಕೆ ಸಮನಾಗಿರಬೇಕು ಅನ್ನೋದಕ್ಕೋಸ್ಕರ ನಾನು ಹಸಿರು ಮೆಣಸಿಕಾಯಿನೂ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋತಿದ್ದೀನಿ. ಬೆಳ್ಳುಳ್ಳಿನ ಜಜ್ಜಿ ಹಾಕೋತಿದ್ದೀನಿ. ನೀವೇನಾದರೂ ಬೆಳ್ಳುಳ್ಳಿನ ಜಜ್ಜಿ ಹಾಕಲ್ಲ ಅಂದರೆ ಸಿಪ್ಪೆ ತೆಗೆದಾಕಿ, ಅದು ಸ್ವಲ್ಪ ಸಿಡಿಯುತ್ತೆ. ಎಣ್ಣೆಗೆ ಹಾಕಿದ ನಂತರ ಹುಷಾರಾಗಿ ನೋಡ್ಕೊಂಡು ಹಾಕಬೇಕು. ಈಗ ಕ್ಯಾರೆಟ್ನು ಸೇರಿಸಿ ನಾನು ಅದರಲ್ಲಿ ನೀಟಾಗಿ ಫ್ರೈ ಮಾಡ್ಕೋತಿದ್ದೀನಿ ಎಣ್ಣೆಯಲ್ಲಿ. ಇದಿಷ್ಟು ಫ್ರೈ ಮಾಡ್ಕೊಂಡ ನಂತರ ಈಗ ಇದಕ್ಕೆ ನಾವು ಹಾಕಬೇಕಾಗಿರುವಂಥದ್ದು, ನಾವು ಈಗಾಗಲೇ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಿ ನೋಡಿ, ಅದು ನಾನು ಗಟ್ಟಿಯಾಗಿ ಪೇಸ್ಟ್ ಮಾಡಿರೋದು. ಬಟ್ ಸ್ವಲ್ಪ ನೀರನ್ನ ಹಾಕಿ ಈಗ ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಿದ್ದೀನಿ ನಾನು ಒಗ್ಗರಣೆಗೆ. ಇದನ್ನು ಸ್ವಲ್ಪ ಸುಮಾರು ಒಂದು 10 ನಿಮಿಷ ನಾವು ಬೇಯೋದಕ್ಕೆ ಬಿಡಬೇಕು. ಇದೇ ರೀತಿಲೇ ನೀವು ಬೇಯೋಕ್ಕೆ ಇಟ್ಟರೆ ಅದು ತಳ ಹಿಡಿದ್ಬಿಡುತ್ತೆ. ಸ್ವಲ್ಪ ನೀರನ್ನ ಸೇರಿಸಿ, ನೀರನ್ನ ನೀವು ಎಷ್ಟು ಸೇರಿಸಿರ್ತೀರೋ ಅಷ್ಟು ನೀರು ನೀಟಾಗಿ ಸುಂಡ್ತಾ ಹೋಗಬೇಕು ಬೆಂಕಿಲಿ. ನೋಡಿ, ಅದು ನೀಟಾಗಿ ನೀವು ಎಷ್ಟು ನೀರು ಹಾಕಿದ್ದೀರೋ ಅಷ್ಟು ನೀರು ಕೂಡ ಅದು ಕರಗಿ ಅದರಲ್ಲಿರೋ ಟೇಸ್ಟು ಬಿಡ್ತಾ ಹೋಗಬೇಕು ನಾವು. ಏಕೆಂದರೆ ಮೆಂತ್ಯವು ಸ್ವಲ್ಪ ಕಹಿ ಇರುತ್ತೆ, ಆದ್ರೂ ನೀವು ಇಷ್ಟು ಮೆಂತ್ಯ ಹಾಕಿದ್ದೀರ ಅಲ್ವಾ, ಅದು ಸ್ವಲ್ಪನೂ ಕಹಿನೇ ಹೊಡಿಯಲ್ಲ. ಈಗ ನೋಡಿ, ನಾನು ಅದಕ್ಕೆ ನಿಂಬೆಹಣ್ಣ ಹಾಕ್ಕೊಂಡಿದ್ದೀನಿ. ಹುಳಿ ಎಲ್ಲ ತೆಗಿಯೋಕ್ಕೆ ಹೋಗ್ಬಿಡಿ. ಹುಳಿ ತೆಗೆದ್ರೆ ನಿಂಬೆಹಣ್ಣಲ್ಲಿರೋ ಸತ್ವನೇ ಹೊರ್ಟೋಗ್ಬಿಡುತ್ತೆ. ನೀವು ಅದು ಉಪ್ಪಿನಕಾಯಿ ಹಾಕೋಕ್ಕೆ ಅಂತ ಅಂದ್ಬಿಟ್ಟು ನಿಂಬೆಹಣ್ಣು ಕುಯ್ದಿರ್ತೀರ, ಚಿತ್ರಾನ್ನಕ್ಕಾಗುತ್ತೆ ಅಂತ ಹುಳಿಯೆಲ್ಲ ಹಿಂಡ್ಕೊಬಿಟ್ಟಿರ್ತೀರ, ಆವಾಗ ಅದು ಚೆನ್ನಾಗೇ ಬರಲ್ಲ. ನೋಡಿ, ಇವಾಗ ನಾನು ಅದಕ್ಕೆ ನೀರು ಎತ್ಕೊಂಡು ಸ್ವಲ್ಪ ಹೊತ್ತು ಬೇಯ್ದ ನಂತರ ತಿರ್ಗಾ ಮತ್ತೆ ಒಂದು 2 ಇಡಿಯಷ್ಟು ಉಪ್ಪನ್ನ ಹಾಕೋತಿದ್ದೀನಿ. ನಾನು ಇಷ್ಟು ಉಪ್ಪನ್ನು ಹಾಕಿದರೂ ಕೂಡ ನನ್ನ ಉಪ್ಪಿನಕಾಯಲ್ಲಿ ಇನ್ನೂ ಉಪ್ಪಿನ ಅಂಶ ಕಮ್ಮಿ ಇದೆ. ಉಪ್ಪಿನಕಾಯಿ ಅಂದಮೇಲೆ ಉಪ್ಪೇ ತುಂಬ ಮುಖ್ಯವಾಗಿರುತ್ತೆ. ಸೊ ಅದಕ್ಕೋಸ್ಕರ ಈಗ ನೋಡಿ, ಇದು ನೀವು ನೀಟಾಗಿ ಬೇಯ್ತಾ ಇರಬೇಕು. ಯಾವ ರೀತಿ ಅಂದರೆ, ನಾವು ಒಗ್ಗರಣೆಗೆ ಹಾಕಿರುವಂತಹ ಎಣ್ಣೆ ಪೂರ್ತಿ ಮೇಲ್ಗಡೆ ತೇಲೋ ರೀತಿ ಕಾಣಿಸ್ಬೇಕು. ಈಗ ನೋಡಿ, ನಾನು ಮತ್ತೆ ಅದನ್ನು ಮುಚ್ಚಿಡ್ತಿದ್ದೀನಿ. ಮುಚ್ಚಿಟ್ಟು ಅದನ್ನು ಓಪನ್ ಮಾಡಿ ತೆಗೆದಾಗ ಸುಮಾರು ಒಂದು 5 ನಿಮಿಷ ಬೇಯಿಸ್ತಿರ್ತೀನಿ. ಅದರಲ್ಲೇ ಕೈಯಾಡಿ ನೋಡಿ, ಈ ರೀತಿ ನೀರು ಬಿಟ್ಕೊಂಡು ಈ ರೀತಿ ಆಗಿರುತ್ತೆ. ತುಂಬಾ ಟೇಸ್ಟಿಯಾಗಿ ಬಂದಿದೆ ನನಗಂತೂ ಉಪ್ಪಿನಕಾಯಿ. ನೀವು ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಒಂದು ಏರ್ ಟೈಟ್ ಇರುವಂಥ ಒಂದು ಬಾಟಲಲ್ಲಿ ಹಾಕಿ ಫ್ರಿಜ್ಜಲ್ಲಿ ಎತ್ತಿಟ್ರೆ ನಿಮಗೆ ಯಾವುದೇ ವಿನೇಗರ್ ಆಗಲಿ
ಅಥವಾ ತುಂಬ ಯಾವುದೋ ಅದು ಶೇಖರಣೆ ಮಾಡೋದಕ್ಕೋಸ್ಕರ ಯಾವುದೋ ಇನ್ಯಾವುದೋ ಇಂಗ್ರೀಡಿಯೆಂಟ್ನ ಸೇರಿಸೋದಾಗಲಿ ಬೇಕಾಗಿರಲ್ಲ. ಇದೇ ರೀತಿ ಮಾಡಿದ್ರೆ ನೀವು ತುಂಬ ಚೆನ್ನಾಗಿರುತ್ತೆ. ನಾವು ನಮ್ಮ ಮನೆಯಲ್ಲಿ ಸುಮಾರು ಒಂದು 3 ತಿಂಗಳಿಗೆ ಒಂದು ಸಲ ನಾನು ಉಪ್ಪಿನಕಾಯಿ ಮಾಡ್ಕೋತೀನಿ. ಯಾಕಂದರೆ ನಮ್ಮ ಮನೇಲಿ ಯಾರೂ ಉಪ್ಪಿನಕಾಯಿ ತಿನ್ನಲ್ಲ. ಬಟ್ ನಾವು ಇದುವರೆಗೂ ಯಾವತ್ತೂ ಕೂಡ ಬೇರೆ ಎಲ್ಲೂ ಹೋಗ್ತಾ ಇರೋದಿಲ್ಲ, ಮನೆಯಲ್ಲೇ ನಾನೇ ಮಾಡ್ಕೋತೀನಿ. ಈ ರೀತಿಯಾಗಿ ಆಗಿದೆ ನೋಡಿ ಉಪ್ಪಿನಕಾಯಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.